ಹಾಯ್ ಫ್ರೆಂಡ್ಸ್, ನಾನು ನಿನ್ನೆ ಸಂಜೆ ಅಯ್ಯಪ್ಪ ಸ್ವಾಮಿ ಟೆಂಪಲ್ಗೆ ಹೋಗಿದ್ದೆ. ಸೊ ತುಂಬಾನೇ ಚೆನ್ನಾಗಿ ಅಲಂಕಾರ ಮಾಡಿದ್ರು. ದೇವಸ್ಥಾನ ಎಲ್ಲ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಹಾಕಿದ್ದಾರೆ ಅಂತಂದರೆ, ಯಾಕೆಂದರೆ ಇದು ಫುಲ್ಲು ಈ ಮಂತ್ ಫುಲ್ಲು ಕೂಡ ನಮಗೆ ಕಾರ್ತಿಕ ಮಾಸ ಆಗಿರೋದ್ರಿಂದ ಸೊ ಕೆಲವರು ನಾನ್ ವೆಜ್ ತಿನ್ನಲ್ಲ. ಸೊ ದೇವರ ಹೆಸರಿನಲ್ಲಿ ಅವರು ಭಕ್ತಿಯಿಂದ ನಾನ್ ವೆಜ್ ತಿನ್ನೋದನ್ನ ಬಿಟ್ಬಿಟ್ಟಿರ್ತಾರೆ. ಸೊ ಕೆಲವೊಂದು ಮನೆಗಳಲ್ಲಿ ಅಥವಾ ಕೆಲವರು ಈ ಥರ ಪಾಲನೆ ಮಾಡ್ತಾರೆ. ಸೊ ನಾನು ಕೂಡ ಮಾಡ್ತೀನಿ. ಸೊ ನೋಡಿ ಅಲ್ಲಿ ದೇವಸ್ಥಾನದಲ್ಲಿ ಭಜನೆ ಎಲ್ಲ ಮಾಡ್ತಾಯಿದ್ರು. ಸೊ ತುಂಬ ಜನ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಸ್ಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಅವತ್ತಿಂದ ನೈಟು ಅಯ್ಯಪ್ಪ ಸ್ವಾಮಿ ದರ್ಶನ ಪಡೆಯೋಕ್ಕೆ ಎಲ್ಲ ರೆಡಿಯಾಗಿ ಪೂಜೆ ಎಲ್ಲ ಮಾಡಿಸ್ತಾಯಿದ್ರು. ಸೊ ನಾನು ಕೂಡ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೆ. ತುಂಬಾ ರಶ್ ಇತ್ತು. ಸೊ ಕೈ ಮುಗಿತಾ ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಹೇಳ್ತಾ ಬಲಗಾಲಿಟ್ಟು ಒಳಗಡೆ ಹೋದೆ. ಜನ ಮಾತ್ರ ತುಂಬಾ ರಶ್ ಇತ್ತು. ಸೊ ದೀಪಾಲಂಕಾರಗಳನ್ನ ನೋಡ್ತಾ ಇದ್ದೀರಾ, ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಸೊ ಹೂವಿನ ಅಲಂಕಾರ ಆಗಿರ್ಬೋದು, ಫುಲ್ಲು ಆ ದೇವಸ್ಥಾನ ಫುಲ್ಲು ಲೈಟಿಂಗ್ಸಲ್ಲಿ ಹೂವಲ್ಲಿ ಕೂಡ ಸಖತ್ತಾಗಿ ಅಲಂಕಾರ ಮಾಡಿದರು. ನನಗಂತೂ ತುಂಬಾ ಇಷ್ಟ ಆಯಿತು. ತುಂಬ ಜನ ರಶ್ ಇತ್ತು ಅವತ್ತು. ಯಾಕೆಂದರೆ ಈ ವಾರ ಪೂರ್ತಿ ಅಲ್ಲ, ಈ ತಿಂಗಳು ಪೂರ್ತಿ ಕೂಡ ತುಂಬಾ ರಶ್ ಇರುತ್ತೆ ದೇವಸ್ಥಾನ ಅಯ್ಯಪ್ಪ ಸ್ವಾಮಿದು. ಸೊ ಯಾಕೆಂದರೆ ಎಲ್ಲರೂ ಮಾಲೆ ಹಾಕ್ಸ್ಕೊಂಡು ಹೋಗ್ತಾ ಇರ್ತಾರೆ. ನನಗೂ ಕೂಡ ಚಿಕ್ಕ ವಯಸ್ಸಲ್ಲಿ ನನ್ನ ಅಣ್ಣ, ನನ್ನ ಕಸಿನ್ಸ್ ಯಾರಾದರೂ ಮಾಲೆ ಹಾಕ್ಸ್ಕೊಳ್ತಾ ಇದ್ದರೆ ಅವ್ರ ಜೊತೆ ಹೋಗಿ ಭಜನೆ ಎಲ್ಲ ಮಾಡ್ತಾ ಇದ್ದದ್ದು ನೆನಪಾಗ್ತಾ ಇತ್ತು. ನಿಮಗೆಲ್ಲ ಏನು ಅನಿಸ್ತು?